ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ರಾಘವ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಸೊ ಎಂಟ್ರೀಸ್ ಮಾರ್ಕೆಟ್ ಅಲ್ಲಿ ಇಂಡಿಯನ್ ಮಾರ್ಕೆಟ್ ಆಗಿರ್ಬೋದು, ಫಾರೆಕ್ಸ್ ಆಗಿರ್ಬೋದು, ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು. ಸೊ ನಾವು ಬೇಸಿಕ್ ಆಗಿ ಎಂಟ್ರಿ ಮಾಡ್ತೀವಿ. ಎಂಟ್ರೀಸ್ ಯಾವುದೆಲ್ಲ ಇದೆ, ಸೊ ನಾವು ಎಷ್ಟು ಎಂಟ್ರಿ ಫಾಲೋ ಮಾಡಬೇಕು, ಅದನ್ನೆಲ್ಲ ನಾವು ಎಂಟ್ರಿ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ನಾರ್ಮಲ್ ಆಗಿ ಎಂಟ್ರೀಸ್ ಅಲ್ಲಿ ಸೊ ಬೇಸಿಕ್ ಆಗಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸು, ಟ್ರೆಂಡ್ ಲೈನ್ ಎಂಟ್ರಿ ಬರುತ್ತೆ. ಸೊ ಯಾರು ಫ್ರೆಶರ್ ಇದ್ದೀರಾ ಮಾರ್ಕೆಟಲ್ಲಿ, ಅವರು ಮೊದಲು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಟ್ರೆಂಡ್ ಲೈನು ಬೇಸ್ಡು ಟ್ರೇಡಿಂಗ್ ಮಾಡ್ತಾರೆ. ಅದಾದ ನಂತರ ಸೊ ಫಿಬೋನಾಚಿ, ಸೊ SMC ಕಲಿತಾರೆ, ICT ಕಲಿತಾರೆ, ಈ ಥರ ಮುಂದಕ್ಕೆ ಬರ್ತಾ ಇರ್ತಾರೆ. ಸೊ ಬೇಸಿಕ್ ಆಗಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಎಂಟ್ರಿ. ಸೊ ತುಂಬ ಜನ ಹೊಸಬ್ರು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಝೋನಲ್ಲಿ ಎಂಟ್ರಿ ಮಾಡ್ತೀರಾ. ಸೊ ಅದಾದ ನಂತರ ಟ್ರೆಂಡ್ ಲೈನ್ ಎಂಟ್ರಿ ಒಂದಿರುತ್ತೆ. ಸೊ ಅದಾದ ನಂತರ ಫಿಬೋನಾಚಿ ಇರುತ್ತೆ. ಸೊ ನಾವು ಟ್ರೇಡಿಂಗಲ್ಲಿ ಸ್ವಲ್ಪ ಪ್ರಾಫಿಟೇಬಲ್ ಆಗಬೇಕು ಅಂದರೆ, ಸ್ಟಾರ್ಟಿಂಗಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಬೇಕು ಅಂದರೆ ನಾವು ಓನ್ಲಿ ಒನ್ ಎಂಟ್ರಿನ ಪರ್ಫೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಮೇಲೆ ಟ್ರೇಡ್ ಮಾಡ್ತೀರಾ, ಹಾಗಾದರೆ ಇದನ್ನೇ ಪರ್ಫೆಕ್ಟ್ ಆಗಿ ನಾವು ಪ್ರಾಕ್ಟೀಸ್ ಮಾಡಿ ಒಂದನ್ನೇ ಪರ್ಫೆಕ್ಟ್ ಮಾಡ್ಕೋಬೇಕು. ಸೊ ಎಲ್ಲಾನು ಮಾರ್ಕೆಟಲ್ಲಿ ಎಲ್ಲಾನು ಫಾರ್ಮ್ ಆಗುತ್ತೆ, ಹಾಗಂತ ನಾವು ಎಲ್ಲಾನು ಎವ್ರಿಡೇ ಎಲ್ಲಾನು ಎಂಟ್ರಿ ತೊಗೊಳಕ್ಕಾಗಲ್ಲ. ಒನ್ ಎಂಟ್ರಿ ನೀವು ತಗೊಂಡು ಅದನ್ನೇ ಪರ್ಫೆಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಟ್ರೆಂಡ್ ಲೈನ್ನ ತೊಗೊಂಡ್ರಿ ಅಂದರೆ, ಟ್ರೆಂಡ್ ಲೈನ್ ಬ್ರೇಕ್ ಆದಾಗ ತುಂಬ ಜನ ಮೇಲ್ಗಡೆ ಬ್ರೇಕ್ ಆದರೆ ಟ್ರೆಂಡ್ ಲೈನು ಬೈ ಮಾಡ್ತಾರೆ, ಕೆಳಗಡೆ ಬ್ರೇಕ್ ಆದರೆ ಸೆಲ್ ಮಾಡ್ತಾರೆ. ಸೊ ಈ ಥರ ತುಂಬ ಜನ ಇರ್ತಾರೆ. ಸೊ ಕೆಲವೊಬ್ಬರು ಫಿಬೋನಾಚಿ ರಿಟ್ರೇಸ್ಮೆಂಟ್ ಝೋನಿಂದ ಎಂಟ್ರಿ ಮಾಡ್ತಾರೆ. ಸೊ ಯಾರ್ಯಾರಿಗೆ ಯಾವ್ಯಾವ ಎಂಟ್ರಿ ಮಾಡಿದ್ರೆ ಪರ್ಫೆಕ್ಟ್ ಅನಿಸುತ್ತೋ, ಪ್ರಾಫಿಟೇಬಲ್ ಅನಿಸುತ್ತೋ ಆ ಎಂಟ್ರಿನೇ ನೀವು ಪ್ರಾಕ್ಟೀಸ್ ಮಾಡಿ ಒಂದನ್ನೇ ಪರ್ಫೆಕ್ಟ್ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ SMC ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಕಲ್ತವರು ತುಂಬ ಜನ ಆರ್ಡರ್ ಬ್ಲಾಕಲ್ಲಿ ಬಂದರೆ ಮಾತ್ರ ಬೈ ಮಾಡ್ತಾರೆ. ಐದರ್ ಸೆಲ್ ಆರ್ಡರ್ ಬ್ಲಾಕ್ ಆಗಿರ್ಬೋದು ಅಥವಾ ಬೈಯಿಂಗ್ ಆರ್ಡರ್ ಬ್ಲಾಕ್ ಆಗಿರಬಹುದು. ಸೆಲ್ಲಿಂಗ್ ಆರ್ಡರ್ ಬ್ಲಾಕಲ್ಲಿ ಬಂದರೆ ಸೆಲ್ ಮಾಡೋದು, ಬೈಯಿಂಗ್ ಆರ್ಡರ್ ಬ್ಲಾಕಲ್ಲಿ ಬಂದರೆ ಬೈ ಮಾಡೋದು. ಸೊ ಒಂದೇ ಎಂಟ್ರಿ. ಸೊ SMC ಕಲ್ತವರು ಆರ್ಡರ್ ಬ್ಲಾಕ್ ಬಂದಾಗನೇ ಬೈ ಮಾಡ್ತಾರೆ. ಆ ಥರ ನಾವು ಒಂದೇ ಎಂಟ್ರಿನ ಇಟ್ಕೊಂಡು ಎವ್ರಿಡೇ ಅದರ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ICT ಎಂಟ್ರಿಯಲ್ಲಿ ತುಂಬ ಎಂಟ್ರೀಸ್ಗಳು ICTಯಲ್ಲಿ ಬರುತ್ತೆ. ಸೊ ಫೇರ್ ವ್ಯಾಲ್ಯೂ ಗ್ಯಾಪಿಂದ ನೀವು ಎಂಟ್ರಿ ಮಾಡ್ಬೋದು, IFEG ಇಂದ ಮಾಡ್ಬೋದು, ಬ್ರೇಕರ್ ಬ್ಲಾಕಿಂದ ಮಾಡ್ಬೋದು, ಮಿಟಿಗೇಷನ್ ಬ್ಲಾಕಿಂದ ಮಾಡ್ಬೋದು. OTE ಎಂಟ್ರಿ ಬರುತ್ತೆ, ಆಪ್ಟಿಮಲ್ ಟ್ರೇಡ್ ಎಂಟ್ರಿ ಅಂತ ಬರುತ್ತೆ, ಸಿಲ್ವರ್ ಬುಲೆಟ್ ಎಂಟ್ರಿ ಅಂತ ಇರುತ್ತೆ, ಟರ್ಟಲ್ ಸೂಪ್ ಎಂಟ್ರಿ ಅಂತ ಇರುತ್ತೆ. ಸೊ ಎಲ್ಲಾನು ಒಟ್ಟಿಗೆ ಎಂಟ್ರಿ ನೀವು ಮಾರ್ಕೆಟಲ್ಲಿ ಮಾಡೋಕ್ಕಾಗಲ್ಲ. ನಿಮ್ಮ ಯಾವುದಾದ್ರೂ ಒಂದು ಫೇವ್ರೇಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಆರ್ಡರ್ ಬ್ಲಾಕ್ನ ಪರ್ಫೆಕ್ಟ್ ಆಗಿ ನಿಮಗೆ ಅನಿಸಿದ್ರೆ ಆರ್ಡರ್ ಬ್ಲಾಕ್ನ ಪರ್ಫೆಕ್ಟ್ ಆಗಿ ಎಂಟ್ರಿ ಮಾಡ್ಕೊಳ್ಳಿ ನೀವು, ಓಕೆನಾ. ಸೊ ಆರ್ಡರ್ ಬ್ಲಾಕಲ್ಲೇ ನಾನು ಪ್ರಾಫಿಟೇಬಲ್ ಅಲ್ಲಿ ಇದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ಆರ್ಡರ್ ಬ್ಲಾಕ್ ಇಂದಾನೆ ನೀವು ಎಂಟ್ರಿ ತಗೋಬೇಕು. ಸೊ ಬೇರೆ ಎಲ್ಲಾನು ಆಮೇಲೆ ನೀವು ಯೋಚನೆ ಮಾಡಿ, ಬಟ್ ಫಸ್ಟ್ ಪ್ರಿಫರೆನ್ಸ್ ಆರ್ಡರ್ ಬ್ಲಾಕ್ಗೆನೆ ಇರಬೇಕು. ಒಂದೇ ಸೆಟಪ್ ಇರಬೇಕು ನಿಮ್ಮದು. ಒಂದೇ ಸೆಟಪ್ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದು ನಿಮಗೆ ಕೈ ಹಿಡಿಯುತ್ತೆ. ಸೊ ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, ಸೊ ಆರ್ಡರ್ ಬ್ಲಾಕ್ ಇಲ್ಲ, FEG ಬಂದಿದೆ, FEGಯಲ್ಲಿ ಎಂಟ್ರಿ ಮಾಡೋಣ. ಸೊ FEG ಯಾವ FEG ಅಂತಲೂ ಗೊತ್ತಿರಲ್ಲ. ಸೊ ಎಲ್ಲಿ FEG ಕಾಣುತ್ತೆ ಅಲ್ಲಿ ಎಂಟ್ರಿ ಮಾಡಿದ್ರೆ ರಾಂಗ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ IFEGಯಲ್ಲಿ ಇವಾಗ IFEG ಆಗಿದೆ, ನಾನು ಎಂಟ್ರಿ ಮಾಡ್ತೀನಿ ಅಂದರೆ ಸ್ಟಾಪ್ ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಬ್ರೇಕರ್ ಬ್ಲಾಕ್ ಆಯಿತು, ನಾನು ಎವ್ರಿಡೇ ಬ್ರೇಕರ್ ಬ್ಲಾಕಲ್ಲಿ ಟ್ರೇಡ್ ಮಾಡೋದೇ ಇಲ್ಲ. ಸೊ ಇವತ್ತು ಬ್ರೇಕರ್ ಬ್ಲಾಕ್ ಆಗಿದೆ, ಒಂದು ಎಂಟ್ರಿ ಮಾಡೋಣ ಅಂದರೆ ಆ ಬ್ರೇಕರ್ ಬ್ಲಾಕು ವರ್ಕ್ ಆಗದೇ ಇರಬಹುದು. ಆವಾಗ ನಿಮ್ಗೆ ಏನು ಅನಿಸುತ್ತೆ, ಬ್ರೇಕರ್ ಬ್ಲಾಕು ಯಾಕೋ ಸರಿ ಇಲ್ಲ, ಸೊ ಮತ್ತೆ ನಾವು ಆರ್ಡರ್ ಬ್ಲಾಕ್ಗೆ ಹೋಗೋಣ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಿಮ್ಮ ಫೇವ್ರೆಟ್ ಸೆಟಪ್ ಅಂತ ನೀವು ಒಂದು ಇಟ್ಕೊಂಡಿರಬೇಕು. ಅದು ಯಾವುದೇ ಎಂಟ್ರಿ ಆಗಿರ್ಬೋದು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸೇ ಆಗಿರ್ಬೋದು, ಟ್ರೆಂಡ್ ಲೈನೇ ಆಗಿರ್ಬೋದು, ಫಿಬೋನಾಚಿ ಎಂಟ್ರಿನೇ ಆಗಿರ್ಬೋದು. ಈ SMC ಮತ್ತು ICT ಸ್ವಲ್ಪ ಅಡ್ವಾನ್ಸ್ ಆಗಿ ಬರುತ್ತೆ, ಫುಲ್ಲಿ ಅಡ್ವಾನ್ಸ್ಡ್ ಇದೆ ಇದು. ಸೊ ಯಾರೆಲ್ಲ SMC ಮತ್ತು ICT ಕಲಿಬೇಕು ಅನ್ನೋರು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಾನು ನಿಮಗೆ ನೀಟಾಗಿ ಕಲಿಸ್ಕೊಡ್ತೀನಿ. ಸೊ ICTಯಲ್ಲಿ
ಇನ್ನರ್ ಸರ್ಕಲ್ ಟ್ರೇಡರ್ ಅಲ್ಲಿ FEG ಇಂದ ನೀವು ಎಂಟ್ರಿ ಮಾಡಬಹುದು, IFEG ಇಂದ ಮಾಡಬಹುದು, ಬ್ರೇಕರ್ ಬ್ಲಾಕ್ ಇಂದ ಮಾಡಬಹುದು, ಸೊ ಮಿಟಿಗೇಷನ್ ಬ್ಲಾಕ್ ಇಂದ ಮಾಡಬಹುದು, ಆಪ್ಟಿಮಲ್ ಟ್ರೇಡ್ ಎಂಟ್ರಿಯಿಂದ ಮಾಡಬಹುದು, ಸಿಲ್ವರ್ ಬುಲೆಟ್ ಅಲ್ಲಿ ಮಾಡಬಹುದು, ಟರ್ಟಲ್ ಸೂಪ್ ಅಲ್ಲಿ ನೀವು ಮಾಡಬಹುದು. ಬಟ್ ನೀವು ಒಂದ್ ಸೆಟಪ್ ಅಲ್ಲಿ ಇಟ್ಕೊಂಡು ನೀವು ಪರ್ಫೆಕ್ಟ್ ಆಗಬೇಕಾಗುತ್ತೆ. ನಾನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ಯಾಕೆ ಅಂದ್ರೆ ಎವ್ರಿ ಡೇ ಮಾರ್ಕೆಟ್ ಇದೆಲ್ಲ ಫಾರ್ಮ್ ಮಾಡುತ್ತೆ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಫಾರ್ಮ್ ಮಾಡುತ್ತೆ, ಟ್ರೆಂಡ್ ಲೈನ್ ಫಾರ್ಮ್ ಮಾಡುತ್ತೆ, ಫಿಬೋನಾಚಿನ ರೀಟ್ರೇಸ್ಮೆಂಟ್ ನ ಮಾರ್ಕೆಟ್ ಮೂವ್ಮೆಂಟ್ ಕೊಡುತ್ತೆ. ಸೊ SMC ಎಂಟ್ರಿಯಲ್ಲಿ ಆರ್ಡರ್ ಬ್ಲಾಕ್ ಬರುತ್ತೆ. ಸೊ ICT ಅಲ್ಲಿ FEGನೂ ಫಾರ್ಮ್ ಮಾಡುತ್ತೆ, IFEGನೂ ಫಾರ್ಮ್ ಮಾಡುತ್ತೆ. ಹಾಗಂತ ನೀವು ಒಂದೇ ದಿನದಲ್ಲಿ ಎಲ್ಲಾನು ಎಂಟ್ರಿನೂ ತಗೊಳಕ್ ಆಗಲ್ಲ. ಓಕೆನಾ? ಎಲ್ಲ ಎಂಟ್ರಿ ನೀವು ಯೋಚನೆ ಮಾಡ್ತಾ ಹೋದ್ರೆ ಎಲ್ಲಿ ಎಂಟ್ರಿ ಮಾಡಬೇಕು ನಿಮಗೆ ಗೊತ್ತಾಗಲ್ಲ. FEGನೂ ಫಾರ್ಮ್ ಆಗಿರುತ್ತೆ, ಅದ್ರ ಮುಂದ್ಗಡೆ ಅಥವಾ ಅದ್ರ ಕೆಳಗಡೆನೋ ಮೇಲ್ಗಡೆನೋ ಬ್ರೇಕರ್ ಬ್ಲಾಕ್ ಆಗಿರುತ್ತೆ, ಅಥವಾ IFEG ಆಗಿರುತ್ತೆ, ಸೊ ಅಥವಾ OTE ಎಂಟ್ರಿ ಆಗಿರುತ್ತೆ. ಸೊ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಎಲ್ಲಿ ಎಂಟ್ರಿ ಮಾಡಬೇಕು ಅಂತ ಹೆವಿ ಕನ್ಫ್ಯೂಷನ್ ಆಗಿ ನೀವು ಕೊನೆಗೆ ಎಲ್ಲೋ ಒಂದು ಎಂಟ್ರಿ ಮಾಡಿಬಿಡ್ತೀರಾ. ಸೊ ಅದು ಸ್ಟಾಪ್ ಲಾಸಸ್ಗೆ ಕಾರಣ ಆಗುತ್ತೆ. ಸೊ ನೀವು ಆರ್ಡರ್ ಬ್ಲಾಕ್ ಇಂದ ನೀವು ಎಂಟ್ರಿ ಮಾಡೋದಾದ್ರೆ ಆರ್ಡರ್ ಬ್ಲಾಕ್ ತನಕ ನೀವು ಮಾರ್ಕೆಟ್ ಆರ್ಡರ್ ಬ್ಲಾಕ್ ಒಳಗೆ ಬರೋ ತನಕ ನೀವು ಕಾಯಲೇಬೇಕು. ಸೆಟಪ್ಗೆ ನೀವು ಕಾಯಲೇಬೇಕು. ನಿಮ್ಮ ಸೆಟಪ್ ಬರೋ ತನಕ ನೀವು ಕಾಯಿರಿ. ಸುಮ್ಮನೆ ಯಾವ್ದಾವುದೋ ಒಂದು ಎಂಟ್ರಿ ಇದೆ, ತುಂಬಾ ಎಂಟ್ರೀಸ್ ಇದೆ, ಒಂದು ಟ್ರೈ ಮಾಡೋಣ ಅಂತ ಮಾಡಬೇಡಿ. ಓಕೆನಾ? ಸೊ ನಿಮ್ದಾದ ಒಂದು ಫೇವ್ರೇಟ್ ಎಂಟ್ರಿನ ನೀವು ಮಾಡ್ಕೊಳ್ಳಿ. ಸೊ SMC ಎಂಟ್ರಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಆರ್ಡರ್ ಬ್ಲಾಕ್ ಅಲ್ಲಿ ಯಾವ ತರ ಎಂಟ್ರಿ ಮಾಡ್ತಾರೆ ಗೊತ್ತಿಲ್ಲ ಅಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ. ICT ಅಲ್ಲಿ ಯಾವ ತರ ಎಂಟ್ರಿ ಮಾಡ್ತಾರೆ, ICT ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು FEG ಒಳಗಡೆ ಯಾವ ತರ ಎಂಟ್ರಿ ಮಾಡೋದು, ಅಥವಾ IFEG ಒಳಗಡೆ ಯಾವ ತರ ಎಂಟ್ರಿ ಮಾಡೋದು ಅದನ್ನು ಹೇಳ್ಕೊಡ್ತೀನಿ. ಸೊ ಬ್ರೇಕರ್ ಬ್ಲಾಕ್ ಇಂದ ಯಾವ ತರ ಎಂಟ್ರಿ ಮಾಡೋದು ಅದನ್ನು ಹೇಳ್ಕೊಡ್ತೀನಿ, ಎಲ್ಲಾನು ಹೇಳ್ಕೊಡ್ತೀನಿ. ಸೊ ತುಂಬಾ ಜನ ಹೊಸಬರು ಮಾರ್ಕೆಟ್ ಅಲ್ಲಿ ಬರ್ತಾ ಇದ್ದೀರಾ. ಸೊ ನೀವು ಇವಾಗ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕಲಿತಾ ಇದ್ದೀರಾ, ಟ್ರೆಂಡ್ ಲೈನ್ ಕಲಿತಾ ಇದ್ದೀರಾ, ಸೊ ಫಿಬೋನಾಚಿನೂ ಕಲಿತಿದ್ದೀರಾ ಅನ್ಕೊಳ್ಳಿ. ಸೊ ಸ್ಲೋ ಆಗಿ ನೀವು SMC ಕಡೆಗೆ ಬರ್ತಾ ಇದ್ದೀರಾ ಅನ್ಕೊಳ್ಳಿ. ಸೊ SMC ಕಡೆಗೆ ಬಂದ್ರೆ ನೀವು ಫಸ್ಟ್ ಫೋಕಸ್ SMC ಕಲಿಯೋದಕ್ಕೆ ನೀವು ಫೋಕಸ್ ಮಾಡಬೇಕು. ಸೊ ಸಪೋರ್ಟು ರೆಸಿಸ್ಟೆನ್ಸು ಇವೆಲ್ಲ ಇದ್ದೇ ಇರುತ್ತೆ, ಕಲ್ತಿರ್ತೀರಾ. ಸೊ ಅದರಲ್ಲಿ ನಿಮಗೆ ಲಾಸ್ ಆಗ್ತಾ ಇದ್ರೆ ಫೋಕಸ್ SMC ಒಂದು ಫೋಕಸ್ ಮಾಡಿ ಕಲೀರಿ. ಓಕೆನಾ? ಸೊ SMC ಅಲ್ಲಿ ಆರ್ಡರ್ ಬ್ಲಾಕ್ ಒಳಗಡೆ ಮಾರ್ಕೆಟ್ ಯಾವ ತರ ಬರುತ್ತೆ, ಬಂದಾಗ ಏನ್ ಮಾಡಬೇಕು, ಎಕ್ಸಾಕ್ಟ್ ಆಗಿ ನಾವು ಯಾವ ತರ ಎಂಟ್ರಿ ಮಾಡಬೇಕು, ನೀವು ನೀಟಾಗಿ ಎಂಟ್ರಿ ಮಾಡಿ. ಬಟ್ ಒಂದೇ ಎಂಟ್ರಿ ಇಟ್ಕೊಳ್ಳಿ, ಎಲ್ಲಾನು ಒಂದೇ ಸಲ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದ್ರೆ ತುಂಬಾ ಕನ್ಫ್ಯೂಸ್ ಆಗಿ ಮಾರ್ಕೆಟ್ ಅಲ್ಲಿ ಎಲ್ಲಿ ಎಂಟ್ರಿ ಮಾಡೋದು ನಿಮ್ಗೆ ಗೊತ್ತಾಗಲ್ಲ. ಒಂದೇ ಎಂಟ್ರಿ, ಒಂದೇ ಸೆಟಪ್ ಫೇವ್ರೇಟ್ ಸೆಟಪ್ ಆಗಿರ್ಬೇಕು. ಸೊ ಒಂದೇ ಎಂಟ್ರಿ ಅದು ಫಾರ್ಮ್ ಆಗೋ ತನಕ ಕಾಯ್ಬೇಕು. ಓಕೆನಾ? ಸೊ ಅದಕ್ಕೆ ಮಾರ್ಕೆಟ್ ಅಲ್ಲಿ ಹೊಸಬರಿಗೆ ಬರೋವರೆಗೆ ನಾನು ಏನ್ ಹೇಳ್ತೀನಿ, ಸೆಟಪ್ ಆಗೋವರೆಗೂ ವೇಟ್ ಮಾಡಿ, ನಿಮ್ ಸೆಟಪ್ ಪ್ರಕಾರ ನೀವು ಟ್ರೇಡ್ ಮಾಡಿ ಅಂತ ನಾನು ಹೇಳೋದು. ಓಕೆನಾ? ಸೊ ತುಂಬಾ ಜನ ಸಪೋರ್ಟು ರೆಸಿಸ್ಟೆನ್ಸು ಹೊಸಬ್ರು ಏನಿರ್ತಾರೆ, ಟ್ರೆಂಡ್ ಲೈನು ಅದೆಲ್ಲ ಟ್ರೇಡ್ ಮಾಡ್ತಾ ಇರ್ತಾರೆ. ಸೊ ಎಂಟ್ರಿ ಬಗ್ಗೆ ನಿಮ್ಗೆ ನಾನು ಹೇಳಿದೆ. ಸೊ ಒಂದು ಫೇವ್ರೇಟ್ ಸೆಟಪ್ ಅಂತ ಇಟ್ಕೋಬೇಕು. ಸೊ ಎಲ್ಲೆಲ್ಲಿ ಮಾರ್ಕೆಟು ಈ ತರ ಫಾರ್ಮ್ ಆಗ್ತಾ ಇದ್ರೆ, ಸೊ ಈ ಝೋನಲ್ಲಿ ಮಾರ್ಕೆಟು ಫಾರ್ಮ್ ಆಗ್ತಾ ಇದೆ, ಇದು ಒಂದು ಕಡೆ ಇಡೋಣ, ನಾವು ಎಲ್ಲೋ ಇಡೋಣ. ಸೊ ಈ ಝೋನಲ್ಲಿ ನಾವು ಇಲ್ಲಿ ಸಪೋರ್ಟು ರೆಸಿಸ್ಟೆನ್ಸು ಎಲ್ಲ ನಮಗೆ ಫಾರ್ಮ್ ಆಗಿದೆ. ಮಾರ್ಕೆಟು ಇಲ್ಲಿ ಮೇಲ್ಗಡೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ತುಂಬಾ ಜನ ಮಾರ್ಕೆಟ್ ಅಲ್ಲಿ ಇಲ್ಲಿ ಸಪೋರ್ಟ್ ಇದೆ ಒಂದು, ಫಾರ್ ಎಕ್ಸಾಂಪಲ್ ಈ ಸಪೋರ್ಟ್ ಹಾಕಿ ಇಲ್ಲಿ ಮಾರ್ಕೆಟ್ ಟಚ್ ಆಗಿದೆ, ಕೆಳಗಡೆ ಹೋಗಿದೆ, ಇದನ್ನ ಬ್ರೇಕ್ ಮಾಡಿದ್ರೆ ಬೈ ಮಾಡೋಣ ಅಂತ ತುಂಬಾ ಜನ ಬೈ ಮಾಡ್ತೀರಾ. ಬಟ್ ಮಾರ್ಕೆಟ್ ವಾಪಸ್ ಬಂದು ಸ್ಟಾಪ್ ಲಾಸ್ ಆಗುತ್ತೆ. ಸೊ ಇಲ್ಲಿ ವಾಪಸ್ ಮತ್ತೆ ಮಾರ್ಕೆಟ್ ಈ ಲೋನ ಬ್ರೇಕ್ ಮಾಡುತ್ತೆ. ಈ ಲೋ ಬ್ರೇಕ್ ಮಾಡಿದಾಗ ತುಂಬಾ ಜನ ಏನ್ ಮಾಡ್ತೀರಾ, ಸೊ ಸೆಲ್ ಮಾಡ್ತೀರಾ. ಸೊ ಸಪೋರ್ಟು ಬ್ರೇಕ್ ಆಗಿದೆ ಅಂತ ಇಲ್ಲಿ ಮೇಲ್ಗಡೆ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ ಅಂತ ಬೈ ಮಾಡ್ತೀರಾ, ಕೆಳಗಡೆ ಸಪೋರ್ಟ್ ಬ್ರೇಕ್ ಆಗಿದೆ ಅಂತ ಸೆಲ್ ಮಾಡ್ತೀರಾ, ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತೀರಾ, ಬಟ್ ಅದು ಸ್ಟಾಪ್ ಲಾಸ್ ಆಗುತ್ತೆ. ಓಕೆನಾ? ಸೊ ತುಂಬಾ ಸಲ ಈ ಸಪೋರ್ಟ್ ಮೇಲೆನೆ ಮಾರ್ಕೆಟು ಟಚ್ ಮಾಡಿ ಇಲ್ಲಿರೋ ಸ್ಟಾಪ್ ಲಾಸಸ್ನ ಹಂಟ್ ಮಾಡೋಕ್ಕೆ ಬಂದಿದೆ. ಸೊ ಮಾರ್ಕೆಟು
ಸೊ ಈ ಝೋನಲ್ಲಿ ನೀವು ಅಬ್ಸರ್ವ್ ಮಾಡಿ, ಇದೇನು ಝೋನ್ ಇದೆ ಪ್ರತಿ ಸಲನೂ ಮಾರ್ಕೆಟು ಈ ಝೋನ್ಗೆನೆ ಬಂದು 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 ವಾಪಸ್ ಹೋಗ್ತಾ ಇತ್ತು. 1 2 3 4 5 ಟಚ್ ಮಾಡಿದೆ ಈ ಝೋನಲ್ಲಿ. ಸೊ ವಾಪಸ್ ಮಾರ್ಕೆಟು ಇಷ್ಟು ಸ್ಪೀಡಾಗಿ ಫಾಲ್ ಆಗೋಕ್ಕೆ ಕಾರಣ ಇಲ್ಲಿರೋ ಸ್ಟಾಪ್ ಲಾಸಸ್ಸು. ಓಕೆನಾ? ಸೊ ಯಾಕೆ ಮಾರ್ಕೆಟು ಇಲ್ಲಿಂದ ಫಾಲ್ ಆಯಿತು ಅಂತ ನಾವು ಯೋಚನೆ ಮಾಡಲ್ಲ. ಸೊ ಯಾಕೆ ಫಾಲ್ ಆಯಿತು? ಸೊ ಇಲ್ಲಿ ನಾವು ನೋಡಿದ್ರೆ ನಮಗೆ ಇಲ್ಲಿ ಮೇಜರ್ ಆಗಿ ಏನು ಕಾಣಿಸ್ತಾ ಇದೆ, ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರು ನಮಗೆ ಕಾಣಿಸ್ತಾ ಇದೆ. ಓಕೆನಾ? ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಸೊ ಇಲ್ಲಿ ನಮಗೆ ಒಂದು ಏನು ಫಾರ್ಮ್ ಆಗಿದೆ, ಸೊ ಎಕ್ಸಾಕ್ಟ್ ಆಗಿ ಈ ಝೋನಲ್ಲಿ ನಮಗೆ ಬ್ರೇಕರ್ ಬ್ಲಾಕು ಫಾರ್ಮ್ ಆಗಿದೆ. ಸೊ ಮಾರ್ಕೆಟು ಈ ಬ್ರೇಕರ್ ಬ್ಲಾಕ್ ತನಕ ಬಂದು ಸೊ ಇಲ್ಲಿಂದ ಮಾರ್ಕೆಟು ಡ್ರಾಪ್ ಆಗಿದೆ. ಓಕೆನಾ? ಸೊ ಇಲ್ಲಿಂದ ನಾವು ಈ ಹೈಯಿಂದ ಲೋ ತನಕ ಫಿಬೋನಾಚಿ ಟೂಲ್ನ ಹಾಕಿದ್ರೆ ಸೊ ಮಾರ್ಕೆಟು ಎಕ್ಸಾಕ್ಟ್ ಆಗಿ 0.618 ಗೋಲ್ಡನ್ ಝೋನಿಂದ ಮಾರ್ಕೆಟು ಇಲ್ಲಿಂದಾನೇ ಡ್ರಾಪ್ ಆಗಿದೆ. ಪ್ಲಸ್ ನಮಗೆ ಒಂದು ಬ್ರೇಕರ್ ಬ್ಲಾಕು ಇಲ್ಲಿ ಇಂಟರ್ನಲ್ ಸ್ಟ್ರಕ್ಚರಲ್ಲಿ ಬ್ರೇಕರ್ ಬ್ಲಾಕ್ ಸಿಕ್ಕಿದೆ. ಬ್ರೇಕರ್ ಬ್ಲಾಕ್ ಒಳಗಡೆ ಹೋಗಿ ಮಾರ್ಕೆಟು ಅದನ್ನು ರೆಸ್ಪೆಕ್ಟ್ ಮಾಡಿ ಇಲ್ಲಿಂದ ಮಾರ್ಕೆಟು ಡ್ರಾಪ್ ಮಾಡಿದ್ದಾನೆ. ಓಕೆನಾ? ಸೊ ಇವಾಗ ಇದ್ರ ಕೆಲಸ ಮುಗೀತು. ಸೊ ಇಲ್ಲಿ ನಮಗೆ ನೆಕ್ಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರು ಆಗಿದೆ. ಸೊ ನೆಕ್ಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. ಸೊ ಇವಾಗ ನೆಕ್ಸ್ಟ್ ನಮಗೆ ಸೆಲ್ಲಿಂಗ್ ಝೋನ್ ಯಾವುದು ಅಂದರೆ, ಸೊ ನಮಗೆ ನೆಕ್ಸ್ಟ್ ಸೆಲ್ಲಿಂಗ್ ಝೋನ್ ಇದು. ಸೊ ಇದು ನಮಗೆ ನೆಕ್ಸ್ಟ್ ಸೆಲ್ಲಿಂಗ್ ಝೋನ್. ಇವಾಗ ಆರ್ಡರ್ ಬ್ಲಾಕು, ನಾನು ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ನ ನಾನು ಡ್ರಾ ಮಾಡಿದ್ದೀನಿ. ಓಕೆನಾ? ಸೊ ಮಾರ್ಕೆಟು ಏನಾದರೂ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇಲ್ಲಿಂದ ಮಾರ್ಕೆಟು ಸ್ಪೀಡಾಗಿ ಮಾರ್ಕೆಟು ಮೇಲ್ಗಡೆ ಮೂವ್ ಆಗ್ತಾ ಇದೆ ಇವಾಗ. ಸೊ ಮಾರ್ಕೆಟ್ ಏನಾದರೂ ಹೋಗಿ ಇಲ್ಲಿ ರೆಸ್ಪೆಕ್ಟ್ ಮಾಡಿದ್ರೆ ಕೆಲವೊಬ್ರು ಏನು ಮಾಡ್ತೀರಾ, ಡೈರೆಕ್ಟ್ ಆಗಿ ಆರ್ಡರ್ ಬ್ಲಾಕ್ ಇದೆ ಅಂತ ಡೈರೆಕ್ಟ್ ಆಗಿ ಸೆಲ್ ಮಾಡ್ತೀರಾ. ಆರ್ಡರ್ ಬ್ಲಾಕ್ ಟಚ್ ಆದ ತಕ್ಷಣನೇ ಸೆಲ್ ಮಾಡ್ತೀರಾ. ಅದಾದ ನಂತರ ಇಲ್ಲಿ ಸ್ಟಾಪ್ ಲಾಸು ಇಡ್ತೀರಾ. ಓಕೆನಾ? ಸ್ಟಾಪ್ ಲಾಸ್ ಇದ್ರ ಮೇಲ್ಗಡೆ ಇಟ್ಟಿರ್ತೀರಾ. ಬಟ್ ಮಾರ್ಕೆಟ್ ಏನು ಮಾಡುತ್ತೆ, ಸೊ ಇಲ್ಲಿಂದ ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲೊಂದು ಆಗಿತ್ತು. ಸೊ ಇದರ ಆರ್ಡರ್ ಬ್ಲಾಕು ನಮಗೆ ಮೇಲ್ಗಡೆ ಒಂದು ಅವೈಲಬಲ್ ಇದೆ. ಸೊ ಇದನ್ನು ನಾವು ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲೊಂದು ನಮಗೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಒಂದು ಆರ್ಡರ್ ಬ್ಲಾಕು ಇದೆ. ಸೊ ಮಾರ್ಕೆಟು ಇದನ್ನು ರೆಸ್ಪೆಕ್ಟ್ ಮಾಡಿಲ್ಲ. ಸೊ ಇಲ್ಲೊಂದು ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಇದೆ. ಸೊ ಇಲ್ಲಿ ನಮಗೆ ನಾವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಸೊ ಇಲ್ಲಿ ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಅಂತ ಇದೆ. ಡೈರೆಕ್ಟಾಗಿ ಸೆಲ್ ಮಾಡಿ ಇದರ ಮೇಲ್ಗಡೆ ಈ ವಿಕ್ ಮೇಲ್ಗಡೆ ಸ್ಟಾಪ್ ಲಾಸ್ನ ಇಟ್ಟಿರ್ತೀವಿ. ಬಟ್ ಮಾರ್ಕೆಟ್ ಏನು ಮಾಡುತ್ತೆ, ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಝೂಮ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಈ ವಿಕ್ಕಿಂದ ಈ ವಿಕ್ಕಿಗೆ ನಮಗೆ ಏನು ಕಾಣಿಸ್ತಾ ಇದೆ, ಒಂದು ಈಕ್ವಲ್ ಹೈಸ್ ಕಾಣಿಸ್ತಾ ಇದೆ. ಸೊ ಈಕ್ವಲ್ ಹೈಸ್ ಅಂದರೆ ಅಲ್ಲಿ ಲಿಕ್ವಿಡಿಟಿ ಜಾಸ್ತಿ ಫಾರ್ಮ್ ಆಗಿರುತ್ತೆ. ಎಲ್ಲಿ ಈಕ್ವಲ್ ಹೈಸ್ ಇರುತ್ತೋ ಅಥವಾ ಈಕ್ವಲ್ ಲೋ ಇರುತ್ತೋ ಅಲ್ಲಿ ಲಿಕ್ವಿಡಿಟಿ ತುಂಬಾ ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ. ಸೊ ಇವಾಗ ಇಲ್ಲಿ ನಾನು ಈ ಥರ ಡ್ರಾ ಮಾಡಿ ಇಲ್ಲೇನಾದರೂ ಕನ್ಫರ್ಮೇಷನ್ ಮಾರ್ಕೆಟು ಕೊಡಲಿಲ್ಲ ಅಂದರೆ ಮಾರ್ಕೆಟು ಇದನ್ನು ಬ್ರೇಕ್ ಮಾಡಿಕೊಂಡು ಮೇಲ್ಗಡೆ ಹೋಗಿ ಲಿಕ್ವಿಡಿಟಿಯನ್ನು ಹಂಟ್ ಮಾಡಿಕೊಂಡು ವಾಪಸ್ ಕೆಳಗಡೆ ಬರಬಹುದು. ಓಕೆನಾ? ಈ ಆರ್ಡರ್ ಬ್ಲಾಕ್ ಒಳಗಡೆ ಕನ್ಫರ್ಮೇಷನ್ ಕೊಟ್ಟರೆ ಇಲ್ಲಿಂದ ಕೆಳಗಡೆ ಬರುತ್ತೆ. ಬಟ್ ಕನ್ಫರ್ಮೇಷನ್ ಕೊಡಲಿಲ್ಲ ಅಂದರೆ ಈಕ್ವಲ್ ಹೈನ ಇಲ್ಲಿರೋ ಲಿಕ್ವಿಡಿಟಿನ ಹಂಟ್ ಮಾಡೋಕ್ಕೆ ಮಾರ್ಕೆಟು ಹೋಗೇ ಹೋಗುತ್ತೆ. ಓಕೆನಾ? ಸೊ ಡೈರೆಕ್ಟ್ ಎಂಟ್ರಿ ಅದಕ್ಕೆ ಮಾಡಬಾರ್ದು. ಡೈರೆಕ್ಟ್ ಎಂಟ್ರಿ ಆರ್ಡರ್ ಬ್ಲಾಕ್ ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಇದೆ ಅಂತ ಡೈರೆಕ್ಟ್ ಎಂಟ್ರಿ ಮಾಡಿದ್ರೆ ಇಲ್ಲಿ ಸ್ಮಾರ್ಟ್ ಮನಿ ಟ್ರ್ಯಾಪ್ ಅಂತ ನಾವು ಏನು ಕರಿತೀವಿ. ಸೊ ಇಲ್ಲಿ ಲಿಕ್ವಿಡಿಟಿ ಇರುತ್ತೆ, ಲಿಕ್ವಿಡಿಟಿನ ಹಂಟ್ ಮಾಡಿ ಇಲ್ಲಿ ಮೇಲ್ಗಡೆ ಆರ್ಡರ್ ಬ್ಲಾಕ್ ಇದೆ, ಇಲ್ಲಿಂದ ಮಾರ್ಕೆಟು ಫಾಲ್ ಆಗ್ಬೋದು. ಓಕೆನಾ? ಸೊ ಇಲ್ಲಿ ಕನ್ಫರ್ಮೇಷನ್ ಎಕ್ಸಾಕ್ಟ್ ಆಗಿ ಆರ್ಡರ್ ಬ್ಲಾಕಲ್ಲಿ ಕೊಟ್ಟರೆ, ನಿಮಗೆ ಕನ್ಫರ್ಮೇಷನ್ ಕೊಟ್ಟರೆ ಮಾತ್ರ ನೀವು ಸೆಲ್ ಮಾಡಬೇಕು. ಈ ಆರ್ಡರ್ ಬ್ಲಾಕ್ ಬಂದಿದೆ ಅಂದ ತಕ್ಷಣ ನೀವು ಡೈರೆಕ್ಟ್ ಆಗಿ ಸೆಲ್ ಮಾಡಿದ್ರೆ ಅಥವಾ ಬೈಯಿಂಗ್ ಆರ್ಡರ್ ಬ್ಲಾಕ್ ಇದೆ ಅಂತ ಡೈರೆಕ್ಟ್ ಆಗಿ ಬೈ ಮಾಡಿದ್ರೆ ನೀವು ಸ್ಟಾಪ್ ಲಾಸ್ಗೆ ಕಾರಣ ಆಗ್ತೀರಾ. ಸ್ಟಾಪ್ ಲಾಸ್ ಆಗುತ್ತೆ ನಿಮ್ಮದು. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ, ಕನ್ಫರ್ಮೇಷನ್ ಇದ್ದರೆ ಮಾತ್ರ ನೀವು ಆರ್ಡರ್ ಬ್ಲಾಕಿಂದ ಸೆಲ್ ಮಾಡಿ. ಸೊ ಎಫ್ ಇ ಜಿ ಎಂಟ್ರಿ, IFVG ಎಂಟ್ರಿ ಎಲ್ಲ ICT ಅಲ್ಲಿ ಬರುತ್ತೆ. FVG ಅಲ್ಲಿ ಎಂಟ್ರಿ
ಸೊ ನೀವು ಏನೂ ಇಲ್ಲ ಮಾರ್ಕೆಟಲ್ಲಿ, ಯಾವುದು ನಾನು ಮಾರ್ಕ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಓಕೆನಾ. ಸೊ ಇವಾಗ ನೀವು ಇಲ್ಲಿ ನೋಡಿದ್ರೆ ಒಂದು FEG ಫಾರ್ಮ್ ಆಗಿದೆ, ಫೇರ್ ವ್ಯಾಲ್ಯೂ ಗ್ಯಾಪು. ಸೊ ಮಾರ್ಕೆಟು ಈ ಫೇರ್ ವ್ಯಾಲ್ಯೂ ಗ್ಯಾಪಿಂದನೇ ಡ್ರಾಪ್ ಆಗಿದೆ, ಓಕೆನಾ. ಬಟ್ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಫೇರ್ ವ್ಯಾಲ್ಯೂ ಗ್ಯಾಪಿಂದ ಮಾರ್ಕೆಟು ಇಲ್ಲಿಂದ ಫಾಲ್ ಆಗಿದೆ. ಇಲ್ಲಿಂದ ಯಾಕೆ ಫಾಲ್ ಆಯಿತು ಅಂತ ಆವಾಗಲೇ ನಾನು ಹೇಳಿದೆ. ಸೊ ಬ್ರೇಕರ್ ಬ್ಲಾಕ್ ಇತ್ತು, ರಿಟ್ರೇಸು ಆಗಿತ್ತು ಎಕ್ಸಾಕ್ಟ್ ಆಗಿ, ಅದಕ್ಕೆ ಅಲ್ಲಿಂದ ಫಾಲ್ ಆಯಿತು. ಸೊ ಮತ್ತೆ ಇಲ್ಲೆಲ್ಲ ಲಿಕ್ವಿಡಿಟಿ ಹಂಟ್ ಮಾಡೋಕ್ಕೆ ಮಾರ್ಕೆಟು ಇಷ್ಟು ಸ್ಪೀಡಾಗಿ ಮಾರ್ಕೆಟು ಕೆಳಗಡೆ ಫಾಲ್ ಆಯಿತು. ಸೊ ತುಂಬ ಸಲ ಮಾರ್ಕೆಟು ಲಿಕ್ವಿಡಿಟಿ ಹಂಟ್ ಮಾಡೋಕ್ಕೆ ಆರ್ಡರ್ ಬ್ಲಾಕ್ ಇರುತ್ತೆ, ಅದನ್ನು ಮಾರ್ಕೆಟು ಇಲ್ಲಿಂದ ಪ್ರಾಫಿಟ್ ತೋರಿಸುತ್ತೆ. ಬಟ್ ಇಲ್ಲಿಂದ ಮತ್ತೆ ಮಾರ್ಕೆಟು ಈ ಲೋನ್ನ ಮಾರ್ಕೆಟು ಸ್ಟಾಪ್ ಲಾಸ್ ಹಂಟ್ ಮಾಡೋಕ್ಕೆ ಈ ಲೋಗೆ ಬಂದು ಮಾರ್ಕೆಟ್ ಏನು ಮಾಡಿದೆ, ಸ್ಟಾಪ್ ಲಾಸಸ್ನ ಹಂಟ್ ಮಾಡಿ ಫೈನಲಿ ಮಾರ್ಕೆಟು ಇಲ್ಲಿಂದ ಮೇಲ್ಗಡೆ ಹೋಗಿದೆ. ಸೊ ಆರ್ಡರ್ ಬ್ಲಾಕಲ್ಲಿ ಇಲ್ಲಿ ಯಾರು ಎಂಟ್ರಿ ಮಾಡಿರ್ತಾರೆ, ಸೊ ಅವರು ಒಂದು ಪ್ರಾಫಿಟ್ನ ಇಲ್ಲಿ ತನಕ ಒಂದು 2 ಕ್ಯಾಂಡಲಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡಿರ್ತಾರೆ ಒಂದು, ಅಥವಾ ಇನ್ನೊಂದು ಅವರ ಸ್ಟಾಪ್ ಲಾಸ್ನ ತಂದು ಪ್ರಾಫಿಟಲ್ಲಿ ಅದರ ಒಳಗಡೆ ಇಟ್ಟಿರ್ತಾರೆ. ಸೊ ಮತ್ತೆ ಮಾರ್ಕೆಟು ಈ ಲೋನ ಸ್ವೀಪ್ ಮಾಡಿ ಮಾರ್ಕೆಟು ಇಲ್ಲಿ ಕನ್ಫರ್ಮೇಷನ್ ಕೊಟ್ಟು ಮಾರ್ಕೆಟು ಮೇಲ್ಗಡೆ ಹೋಗಿದೆ, ಓಕೆನಾ. ಸೊ ಮಾರ್ಕೆಟು ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ಇಲ್ಲಿ ನಮಗೆ ಸೆಲ್ಲಿಂಗ್ ಝೋನ್ ಇದೆ, ಸೆಲ್ಲಿಂಗ್ ಝೋನ್ ಅಲ್ಲಿ ಕನ್ಫರ್ಮೇಷನ್ ಇರಲಿಲ್ಲ ಅಂದ್ರೆ ಸೆಲ್ ಮಾಡಬೇಡಿ, ಓಕೆನಾ. ಸೊ ಮಾರ್ಕೆಟು ಯಾವತ್ತು ಮಾರ್ಕೆಟು ದೊಡ್ಡ ಟೈಮ್ ಫ್ರೇಮ್ ಮಾತು ಕೇಳುತ್ತೆ. ತುಂಬಾ ಜನ ಯಾರೆಲ್ಲ ನನ್ನ ಕ್ಲಾಸ್ಗೆ ಜಾಯ್ನ್ ಆಗಿದ್ದಾರೆ ಅವರು ಓನ್ಲಿ ಚಿಕ್ಕ ಟೈಮ್ ಫ್ರೇಮ್ನ ನೋಡ್ತಾರೆ, 5 ಮಿನಿಟು 15 ಮಿನಿಟು ಅಷ್ಟೇ ನೋಡ್ತಾರೆ. ಸೊ 5 ಮಿನಿಟು 15 ಮಿನಿಟು ನೋಡಿ ನಿಮಗೆ ಬೇಡ ಅನ್ನಲ್ಲ, ಬಟ್ ಮಾರ್ಕೆಟು ಯಾವತ್ತು ದೊಡ್ಡ ಟೈಮ್ ಫ್ರೇಮ್ ಮಾತನ್ನ ಕೇಳುತ್ತೆ. ಚಿಕ್ಕ ಟೈಮ್ ಫ್ರೇಮ್ ಮಾತು, ಚಿಕ್ಕ ಟೈಮ್ ಫ್ರೇಮಲ್ಲಿ ನಾವು ಎಂಟ್ರಿ ಮಾತ್ರ ತಗೋತೀವಿ, ಓಕೆನಾ. ಎಂಟ್ರಿ ತಗೊಳ್ಳೋದಕ್ಕೆ ನಾವು ಚಿಕ್ಕ ಟೈಮ್ ಫ್ರೇಮ್ನ ಯೂಸ್ ಮಾಡ್ತೀವಿ. ಸೊ ದೊಡ್ಡ ಟೈಮ್ ಫ್ರೇಮ್ನ ನಾವು ಅನಾಲಿಸಿಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಓಕೆನಾ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಅನಾಲಿಸಿಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದೊಡ್ಡ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಮಾಡಿ ಚಿಕ್ಕ ಟೈಮ್ ಫ್ರೇಮಲ್ಲಿ ನಾವು ಎಂಟ್ರಿನ ಮಾಡಬೇಕಾಗುತ್ತೆ. ಸೊ ಬರೀ 5 ಮಿನಿಟು 15 ಮಿನಿಟ್ ಓಪನ್ ಮಾಡಿ ಕೂತ್ಕೊಂಡ್ರೆ ಜಾಸ್ತಿ ಲಾಸ್ ಆಗ್ತೀರಾ. ಅರ್ಥ ಆಗ್ತಾ ಇದೆಯಾ? ಮಾರ್ಕೆಟ್ ಯಾವತ್ತು ದೊಡ್ಡ ಟೈಮ್ ಫ್ರೇಮ್ ಮಾತನ್ನ ಕೇಳುತ್ತೆ, ತಲೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ತುಂಬ ಯೂಸ್ಫುಲ್ ಟಿಪ್ಸ್ ನಾನು ನಿಮಗೆ ಎವ್ರಿ ಡೇ ಕೊಡ್ತಾ ಇದ್ದೀನಿ, ಓಕೆನಾ. ಇನ್ನೂ ಡೀಪ್ ಆಗಿ ಕಲಿಬೇಕು ಅಂದರೆ ನನ್ನ ಕ್ಲಾಸ್ಗೆ ನೀವು ಜಾಯಿನ್ ಆಗಿ, ಓಕೆನಾ. ಸೊ ಮಾರ್ಕೆಟು ದೊಡ್ಡ ಟೈಮ್ ಫ್ರೇಮ್ ಮಾತು ಕೇಳುತ್ತೆ, ಅದಕ್ಕೆ ನಾವು ದೊಡ್ಡ ಟೈಮ್ ಫ್ರೇಮ್ ಅನಾಲಿಸಿಸ್ ಎವ್ರಿ ಡೇ ಮಾಡಬೇಕು. ದೊಡ್ಡ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿ ಚಿಕ್ಕ ಟೈಮ್ ಫ್ರೇಮಲ್ಲಿ ನಾವು ಎಂಟ್ರಿನ ಮಾಡಬೇಕಾಗುತ್ತೆ, ಓಕೆನಾ. 2-3 ಕನ್ಫರ್ಮೇಷನ್ ತಗೊಂಡು ನಾವು ಟ್ರೇಡ್ ಎಂಟ್ರಿನ ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ 5 ಮಿನಿಟ್ಸಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರು BOS ಅಥವಾ 5 ಮಿನಿಟಲ್ಲಿ ಸಪೋರ್ಟು ರೆಸಿಸ್ಟೆನ್ಸ್ ಆಗಿದೆ ಅಥವಾ ಬ್ರೇಕ್ ಆಯಿತು ಅಂತ ಬೈ ಸೆಲ್ ಮಾಡೋಂಗಿಲ್ಲ. ಅರ್ಥ ಆಯ್ತಾ? ಸೊ ಎಂಟ್ರಿ ಬಗ್ಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನೂ ನಿಮಗೆ ಡೀಪ್ ಆಗಿ ಕಲಿಬೇಕು ಅಂದರೆ ನನ್ನ ಕ್ಲಾಸ್ಗೆ ಜಾಯಿನ್ ಮಾಡ್ಕೊಳ್ಳಿ. ಸೊ ನಂಬರು ಥಂಬ್ನೇಲಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ನಾವು ಸಿಗೋಣ. ಬಾಯ್.